ವಿವಿಧ ಗ್ರಾಮಗಳ ರಸ್ತೆ ಹಾಗೂ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ 8.75 ಕೋಟಿ ಅನುದಾನದಲ್ಲಿ ಕಾಮಗಾರಿಗಳಿಗೆ ಚಾಲನೆ ನೀಡುವ ಮೂಲಕ ನಾಯಕನಹಟ್ಟಿ ಶ್ರೀ ಗೌರಸಮುದ್ರ ಮಾರಮ್ಮ ದೇವಿಯ ಕೃಪೆಯಿಂದ 7 ಬಾರಿ ಶಾಸಕನಾಗಿದ್ದೇನೆ ಎಂದು ಮೊಳಕಾಲ್ಮೂರು ಶಾಸಕ ಎನ್.ವೈ. ಗೋಪಾಲಕೃಷ್ಣ ಹೇಳಿಕೆ ನೀಡಿದ್ದಾರೆ. ಮನೆಕೋಟೆ ಬಂಜಿಗೇರಿ ರಸ್ತೆ ಅಭಿವೃದ್ಧಿ 3.50 ಕೋಟಿ, ಗೌರಸಮುದ್ರ ತೂವಲ್ಲು ರಸ್ತೆ ಅಭಿವೃದ್ಧಿ 1.50 ಕೋಟಿ, ಹಿರಿಹಳ್ಳಿ ಗೌರಸಮುದ್ರ ರಸ್ತೆ ಅಭಿವೃದ್ಧಿ 2 ಕೋಟಿ, ಚಿಕ್ಕಹಳ್ಳಿ ರಸ್ತೆ ಅಭಿವೃದ್ಧಿ 1.50 ಕೋಟಿ, ಹಿರಿಹಳ್ಳಿ ಹಾಗೂ ಕಾಕಿಬೋರನಟ್ಟಿ ಗ್ರಾಮಗಳಲ್ಲಿ ಸಿಸಿ ರಸ್ತೆ ಅಭಿವೃದ್ಧಿ 25 ಲಕ್ಷ ವೆಚ್ಚದಲ್ಲಿ ಗುದ್ದಲಿ ಪೂಜೆ ನಡೆಸಿದರು. ನಂತರ ಮಾತನಾಡಿದ ಅವರು, ಕ್ಷೇತ್ರದ ಜನ ಈ ಬಾರಿ ಮಂತ್ರಿ ಆಗುತ್ತಾರೆ ಎಂಬ ಇಡೀ ರಾಜ್ಯದ ಜನತೆ ನಿರೀಕ್ಷೆ ವಹಿಸಿಕೊಂಡಿದ್ರು. ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ಅದು ನನ್ನ ಕೈಗೂಡಲಿಲ್ಲ. ತಾಯಿ ರಕ್ಷಣೆ, ಅಭಿಮಾನ ಮತ್ತು ಹೆಚ್ಚು ಶಕ್ತಿ ಕೊಟ್ಟರೆ ನಿಮ್ಮವರ ಮುಖಗಳನ್ನು ನೋಡಿಕೊಂಡು ಸಂತೋಷ ಪಡುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ತಳಕು ಮತ್ತು ರೋಡ್ ಹೋಗ್ತಲ್ಲ ತಗೊಂಡರು ರೋಡ್ అయిపోతావు బస్ కూడా ఇడుస్తాను. ఎన్ని గంటలకు రావాలా? ఎన్ని గంటలు? ಬೆಳಿಗ್ಗೆ 7 ಗಂಟೆಗೆ ಬಾರ ಮುಂದಕ್ಕೆ ಸಾಯಂಕಾಲ ಬೆಳಿಗ್ಗೆ 7 ಗಂಟೆಯಿಂದ ಇಲ್ಲ ಲೈಬ್ರರಿ ಇಲ್ಲ ಪ್ರಾಬ್ಲಮ್ ಆಗಿದೆ. ఇవిడే చెప్తాను. ಹೇಳ್ತೀನಿ రోడ్ బాగా అర్థం ఇప్పుడు రెడీ ఉంది. మీ పేరెంట్స్ ನಾಯಕನಹಟ್ಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗೇಶ್ ರೆಡ್ಡಿ, ಹಿರಿಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಮಂಜಮ್ಮ, ಗೌರಸಮುದ್ರ ಮಾಜಿ ಅಧ್ಯಕ್ಷೆ ಓಬಣ್ಣ, ಹಿರಿಹಳ್ಳಿ ವಕೀಲ್ ಮಲೇಶ್, ಬಿಜಿಕೆರೆ ನಾಗಭೂಷಣ್ ಚಂದ್ರಣ್ಣ, ರಾಜ ವಿಶ್ವನಾಥ್ ರೆಡ್ಡಿ, ಜವಳಿ ಮಂಜುಕುಮಾರ್ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು, ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಹಾಜರಿದ್ದರು. ಹರೀಶ್, RJ32 ಕನ್ನಡ ನ್ಯೂಸ್, ಚಿತ್ರದುರ್ಗ.